ಇಎಸ್ಐ ವ್ಯಾಪ್ತಿಯ ಮಿತಿಯನ್ನು ಹೆಚ್ಚಿಸಬೇಕು ಹಾಗೂ ಇಪಿಎಫ್ ಪಿಂಚಣಿಯನ್ನು 1,000ದಿಂದ 7,500 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ಇಪಿಎಫ್ ಹೆಚ್ಚುವರಿ ಪಿಂಚಣಿಯನ್ನು ಎಲ್ಲ ವಿಭಾಗದ ಕಾರ್ಮಿಕರಿಗೂ ಜಾರಿಗೊಳಿಸಬೇಕು ಹಾಗೂ ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟ ಕಾರ್ಮಿಕರ ಮಾಸಿಕ ಗೌರವಧನವನ್ನು ಹೆಚ್ಚಿಸಬೇಕು ಮತ್ತು ಬ್ಯಾಂಕಿಂಗ್ ಉದ್ಯಮದಲ್ಲಿ ವಾರಕ್ಕೆ 5 ದಿನಗಳ ಕೆಲಸದ ಪದ್ಧತಿಯನ್ನು ಜಾರಿಗೊಳಿಸಬೇಕು ಹಾಗೂ ರಾಜ್ಯದ ಆರೋಗ್ಯ ಇಲಾಖೆಯ ಒಳ ಮತ್ತು ಹೊರ ಗುತ್ತಿಗೆ ನೌಕರರಿಗೆ ಅವರ ಹುದ್ದೆಗಳ ಮಂಜೂರಾತಿ ಪಡೆದು ಅವರ ಸೇವೆಯ ಆಧಾರದ ಮೇಲೆ ಆ ನೌಕರರನ್ನು ಕಾಯಂ ಮಾಡಬೇಕು. ಹಾಗೆಯೇ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ 38 ತಿಂಗಳ ಹೆಚ್ಚುವರಿ ಬಾಕಿ ವೇತನವನ್ನು ಸರ್ಕಾರ ತಕ್ಷಣ ಪಾವತಿಸಬೇಕು ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಸೇರಿದಂತೆ ಸುಮಾರು 13 ವಿವಿಧ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ಭಾರತೀಯ ಮಜ್ದೂರ್ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಮಿಕ ಮುಖಂಡರು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಎಎಸ್ಬಿ ಆಟದ ಮೈದಾನದಿಂದ ತಹಶೀಲ್ದಾರ್ ಕಚೇರಿವರೆಗೆ ಬೈಕ್ ಜಾಥಾ ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರ ಮನವಿಯನ್ನು ತಹಶೀಲ್ದಾರ್ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಕಳುಹಿಸಿಕೊಡಲಾಗುವುದು ಎಂದು ಹೇಳಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾರತೀಯ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷರಾದ ಎನ್.ಕೆ. ಪ್ರಕಾಶ್, ರಾಜ್ಯ ಉಪಾಧ್ಯಕ್ಷರಾದ ಎಚ್.ಎಂ. ವೆಂಕಟೇಶ್, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಹೊಸರೋಡ್ ಸುಬ್ರಮಣಿ ಸೇರಿದಂತೆ ಕಾರ್ಮಿಕ ಮುಖಂಡರುಗಳು ಭಾಗವಹಿಸಿದರು. ಇವತ್ತಿನ ದಿನ ಭಾರತೀಯ ಮಜ್ದೂರ್ ಸಂಘ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳು, ಕೇಂದ್ರ ಕಾರ್ಮಿಕ ಸಚಿವರು, ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಕಾರ್ಮಿಕ ಸಚಿವರಿಗೆ ನಮ್ಮ ಮನವಿ ಪತ್ರವನ್ನು ಕೊಡಲಾಗ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತಿನ ದಿನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುವಂಥ ತಾಕತ್ತಿರ್ತಕ್ಕಂಥದ್ದು ಕೇವಲ BMSಗೆ ಮಾತ್ರ. ಈ ದೇಶದ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿರತಕ್ಕಂಥ ದೇಶದ ನಂಬರ್ 1 ಸಂಘಟನೆಯಾಗಿ ಇವತ್ತು ಭಾರತೀಯ ಮಜ್ದೂರ್ ಸಂಘ ಕಾರ್ಮಿಕರ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ, ಕೈಗಾರಿಕಾ ಹಿತಕ್ಕಾಗಿ ಇವತ್ತು ದುಡಿತಾ ಬಂದಿದೆ. ದೇಶ, ಕೈಗಾರಿಕೆ ಮತ್ತು ಕಾರ್ಮಿಕ ಈ ಮೂರನ್ನು ಕೂಡ ಚೆನ್ನಾಗಿರಬೇಕು. ಕಾರ್ಮಿಕರಿಗೆ ಅನ್ಯಾಯ ಆದಾಗ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು, ಕಾರ್ಮಿಕರ ಪರವಾದಂತಹ ಯಾವುದೇ ಒಂದು ರೂಲನ್ನು ತಂದರೂ ಕೂಡ ಅದನ್ನು ಸ್ವಾಗತ ಮಾಡುವಂಥದ್ದು ಇದು ಭಾರತೀಯ ಮಜ್ದೂರ್ ಸಂಘದ ಒಂದು ನಡವಳಿಕೆ. ಭಾರತೀಯ ಮಜ್ದೂರ್ ಸಂಘ ಇವತ್ತು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಮಹಿಳೆಯರಿಗೆ, ಕೆಲಸ ಮಾಡುವಂಥ ಮಹಿಳೆಯರಿಗೆ ತಿಂಗಳಿಗೆ ಒಂದು ಮುಟ್ಟಿನ ರಜೆ ಇರ್ಬೋದು ಮತ್ತು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಇವತ್ತು ಹೊಸದಾಗಿ ಅವ್ರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ತಂದಿದೆ. ಇದನ್ನು ಭಾರತೀಯ ಮಜ್ದೂರ್ ಸಂಘ ಸ್ವಾಗತ ಮಾಡ್ತಾ ಇದೆ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ 4 ಹೊಸ ಕಾರ್ಮಿಕ ಕಾಯ್ದೆಗಳನ್ನು ತಂದಿದೆ. ಅದರಲ್ಲಿ ಹಲವಾರು ಕಾರ್ಮಿಕರಿಗೆ ಒಳ್ಳೆಯದಾಗಂಥ ಒಂದು ಕಾನೂನುಗಳಿದ್ದಾವೆ. ಇದು ಎಕ್ಸಾಂಪಲ್ಗೆ ಪ್ರತಿಯೊಬ್ಬರಿಗೂ ಕೂಡ 1 ವರ್ಷಕ್ಕೇನೆ ಗ್ರಾಜ್ಯುಟಿ ಕೊಡಬೇಕು ಅನ್ನೋದು. ಮುಂಚೆ 5 ವರ್ಷ ಇತ್ತು, ಈಗ 1 ವರ್ಷ ಕಂಪ್ಲೀಟ್ ಆದ ತಕ್ಷಣ ಗ್ರಾಜ್ಯುಟಿಗೆ ಎಲಿಜಿಬಲ್ ಆಗ್ತಾರೆ. ಪ್ರತಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೂ ಕೂಡ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. 7ನೇ ತಾರೀಕಿಗೆ ಮೊದಲೇ ಅವ್ರಿಗೆ ಪೇಮೆಂಟ್ ಆಗಬೇಕು. ಪ್ರತಿಯೊಬ್ಬ ಕಾರ್ಮಿಕನು, ದುಡಿಯೋ ವರ್ಗ ಏನಿದೆ, ಸಂಘಟಿತ ಮತ್ತು ಅಸಂಘಟಿತ ಎಲ್ಲ ಕಾರ್ಮಿಕರಿಗೂ ಕೂಡ ಇವತ್ತು ಸಾಮಾಜಿಕ ಭದ್ರತೆಯನ್ನು ಕೊಡುವಂಥದ್ದಾಗಿರ್ಬೋದು, 40 ವರ್ಷ ಮೇಲ್ಪಟ್ಟವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸೋದಾಗಿರ್ಬೋದು,
ಇವೆಲ್ಲವನ್ನು ಕೂಡ ಭಾರತೀಯ ಮಜ್ದೂರ್ ಸಂಘ ಸ್ವಾಗತ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಬೇಡಿಕೆಗಳು ಸಹ ಇದೆ. ಇವತ್ತು ESI ಲಿಮಿಟ್ ಏನಿದೆ, ESI ಸೀಲಿಂಗನ್ನು ಜಾಸ್ತಿ ಮಾಡಬೇಕು. ಎಲ್ಲ ಕಾರ್ಮಿಕರು ಕೂಡ ESI ಸೌಲಭ್ಯ ಸಿಗಬೇಕು. ಅದೇ ರೀತಿ PF ಲಿಮಿಟನ್ನು ಜಾಸ್ತಿ ಮಾಡಬೇಕು, ಗ್ರಾಜ್ಯುಟಿ ಲಿಮಿಟನ್ನು ಜಾಸ್ತಿ ಮಾಡಬೇಕು. ಮತ್ತು ಪೆನ್ಷನ್ ಏನಿದೆ ಇವತ್ತು ರಿಟೈರ್ಡ್ ಎಂಪ್ಲಾಯೀಸ್ಗೆ ಮಿನಿಮಮ್ ಪೆನ್ಷನ್ ಅಂತ ಇವತ್ತು 1000 ರೂಪಾಯಿ ಏನಿದೆ, ಈ 1000 ರೂಪಾಯಿ ಕೂಡ ಭಾರತೀಯ ಮಜ್ದೂರ್ ಸಂಘದ ಹೋರಾಟ ಫಲವಾಗಿ ಸಿಕ್ಕಿರುವಂಥದ್ದು. ಮೊದಲು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಈ ಥರ ಎಲ್ಲ ಬರ್ತಾ ಇತ್ತು ರಿಟೈರ್ಡ್ ಎಂಪ್ಲಾಯೀಸ್ಗೆ. ಅದನ್ನು ಮಿನಿಮಮ್ ಪೆನ್ಷನ್ 1000 ಮಾಡಬೇಕಂತೇಳಿ ಈ ಹಿಂದೆ ಭಾರತೀಯ ಮಜ್ದೂರ್ ಸಂಘ ಹೋರಾಟ ಮಾಡಿ ಅದರ ಪ್ರತಿಫಲವಾಗಿ ಮಿನಿಮಮ್ ಪೆನ್ಷನ್ 1000 ರೂಪಾಯಿ ಆಗಿದೆ. ಆ ಮಿನಿಮಮ್ ಪೆನ್ಷನನ್ನು ಇವಾಗ 7,500ಕ್ಕೆ ಹೆಚ್ಚಿಸಬೇಕು. ಅಂದರೆ ಕನಿಷ್ಠ ಪೆನ್ಷನ್ ಏನಿದೆ 7,500ಕ್ಕೆ ಹೆಚ್ಚಿಸಬೇಕು. ಮಿಕ್ಕಿದವ್ರಿಗೆಲ್ಲ ಅದಕ್ಕೆ ಮೇಲ್ಪಟ್ಟು ಪೆನ್ಷನನ್ನು ಕೊಡಬೇಕು ಅನ್ನೋದು ಭಾರತೀಯ ಮಜ್ದೂರ್ ಸಂಘದ ಈ ಒಂದು ಬೇಡಿಕೆ ಕೂಡ ಆಗಿದೆ ಇವತ್ತು. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ಮತ್ತು ರಾಜ್ಯ ಸರ್ಕಾರ, ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗ್ಬೋದು, ನಮ್ಮ ಭಾರತೀಯ ಮಜ್ದೂರ್ ಸಂಘದ ಏನು ಬೇಡಿಕೆಗಳಿದ್ದಾವೆ ಈ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಈ ಕೂಡಲೇ ನಮ್ಮನ್ನು ಮಾತುಕತೆ ಕರಿಬೇಕು. ಕರೆದು ಮಾತುಕತೆ ಮಾಡಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡಬೇಕು. ಅದೇ ರೀತಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕರ್ತರಿದ್ದಾರೆ, ಕನ್ಸ್ಟ್ರಕ್ಷನ್ ಲೇಬರ್ಸ್ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಆಟೋ ಡ್ರೈವರ್ಸ್ ಆಗ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಆಗ್ಬೋದು. ಈ ಎಲ್ರಿಗೂ ಕೂಡ ಹಲವಾರು ಬೇಡಿಕೆಗಳನ್ನು ಇವತ್ತು ನಾವು ಏನು ಕೊಡ್ತಾ ಇದ್ದೀವಿ, ಇದನ್ನು ಪರಿಶೀಲನೆ ಮಾಡಿ ಸಾಕಾರಗೊಳಿಸ್ಬೇಕಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹಿಸ್ತಾ ಇದ್ದೀನಿ. ಭಾರತೀಯ ಮಜ್ದೂರ್ ಸಂಘದ ಕರ್ನಾಟಕದ ಪ್ರಾಂತ್ಯ ಅಧ್ಯಕ್ಷ ಅಂತ NK ಪ್ರಕಾಶ್ ಸರ್ ಬಂದಿದ್ದಾರೆ, ಮತ್ತು ಉಪಾಧ್ಯಕ್ಷ ಅಂತ ನಮ್ಮ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವೇನು ಹಮ್ಮಿಕೊಂಡು ಬಂದಿದ್ದೀವಿ. ಇಷ್ಟೊತ್ತು ಬಹಳ ವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಈ ಕಾರ್ಮಿಕ ನೀತಿಯ ಬಗ್ಗೆ ತಿಳಿಸಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೀಯ ಮಜ್ದೂರ್ ಸಂಘ ದೇಶದಾದ್ಯಂತ ಈ ಒಂದು ಪ್ರತಿಭಟನೆ ಮಾಡ್ತಾ ಬಂದು ನಮ್ಮ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೇನು ಹೊರಟಿದ್ದೀವಿ. ಈ ಒಂದು ನಮ್ಮ ಕಾರ್ಮಿಕರ ಯಶಸ್ಸು ಎಲ್ಲರಿಗೂ ಶುಭವಾಗಲಿ ಅಂತ ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊಂಡು ಏನು ಇವತ್ತಿನ ದಿವಸ ನಾವು ಇಡೀ ದೇಶವ್ಯಾಪಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪ್ರತಿ ಜಿಲ್ಲೆಯಲ್ಲೂ ಏಕಕಾಲದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಇರೋದು BMSಗೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ಇವತ್ತಿನ ದಿವಸ BMS ಬರೀ ಭಾರತಕ್ಕಲ್ಲದಿರ ವಿಶ್ವಕ್ಕೆ ಏನು ನಮ್ಮ ವಿಶ್ವಕ್ಕೇನೆ ದಾರಿ ತೋರಿಸೋ ಮಾರ್ಗ ತೋರಿಸೋ ಅಂಥ ಕಾರ್ಮಿಕ ಸಂಘಟನೆಗೆ ಬೆಳೆದಿದೆ. ಏನು ILO ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ನು, ಅದರ ಸರಿಸಮಾನವಾಗಿ ಇವತ್ತು ಭಾರತೀಯ ಮಜ್ದೂರ ಸಂಘ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆ ನೈಜ ಉದಾಹರಣೆ ಅಂದರೆ ನಮ್ಮ 21ನೇ ಅಖಿಲ ಭಾರತೀಯ ಅಧಿವೇಶನದಲ್ಲಿ ಸುಮಾರು ಅಂತಾರಾಷ್ಟ್ರೀಯ ಕಾರ್ಮಿಕ ಮುಖಂಡರುಗಳು ಡೆಲಿಗೇಟ್ಸು 15 ದೇಶದ ಪ್ರತಿನಿಧಿಗಳು ಬಂದು ನಮ್ಮ BMS ಅಧಿವೇಶನದಲ್ಲಿ ಮಾತಾಡಿದ್ದಾರೆ. ಅದು ಕೇಂದ್ರ ಕಾರ್ಮಿಕ ಸಚಿವರು ಇರಬೇಕಾದ್ರೆ ಇಡೀ ವಿಶ್ವದ 15 ಪ್ರಮುಖ ರಾಷ್ಟ್ರಗಳ ಕಾರ್ಮಿಕ ಪ್ರತಿನಿಧಿಗಳು ಬಂದು BMS ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಕಾರ್ಮಿಕರೊಟ್ಟಿಗೆ ಕೆಲಸ ಮಾಡಿ ಏಕೈಕ ಸಂಘಟನೆ ಆಗಿದೆ, ಅದರ ಮಾರ್ಗದರ್ಶನ BMSಗೂ ಬೇಕು ಅನ್ನೋದು ಅದು BMS ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಅಂಥ ಸಂಘಟನೆಯಲ್ಲೇ ಇರೋಕ್ಕಂಥ ನಾವೆಲ್ಲರೂ ಧನ್ಯರು. ಹಾಗಾಗಿ ಇವತ್ತಿನ ದಿವಸ ಏನು ಕಟ್ಟ ಕಡೆ ಪ್ರಜೆಗೆ ಕಾರ್ಮಿಕನಿಗೆ ನ್ಯಾಯ ದೊರಕಿಸ್ಬೇಕಂದ್ರೆ ಅದು BMS ಇಂದ ಮಾತ್ರ ಸಾಧ್ಯ. ಬೇರೆ ಸಂಘಟನೆಗಳು ಯಾವುದೂ ಇಲ್ಲ. ಮೊನ್ನೆ ಅವರು ಎಲ್ಲ 4 ಕೋಡ್ನು ಆಪೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. 4 ಕೋಡಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳಿಗೂ ಅವರು ಆಪೋಸ್ ಮಾಡ್ದಂಗಾಯ್ತು. ಈಗ 40 ಕೋಟಿ ಜನಸಂಖ್ಯೆಗೆ ESI PF ಕವರ್ ಆಗ್ತಾ ಇದೆ. ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಬಿಸಿ ಊಟದ ಇರ್ಬೋದು, ಗ್ಯಾರೇಜಲ್ಲಿ ಕೆಲಸ ಮಾಡೋರು ಇರ್ಬೋದು, ದಿನಗೂಲಿ ನೌಕರರು ಇರ್ಬೋದು, ಎಲ್ರಿಗೂ ಸುಮಾರು ದೇಶದ 48 ಕೋಟಿ ಜನಸಂಖ್ಯೆಗೆ ಸೋಷಿಯಲ್ ಸೆಕ್ಯೂರಿಟಿ ಆಲ್ ಅಂದರೆ ಎಲ್ರಿಗೂ 48 ಕೋಟಿ ಜನಸಂಖ್ಯೆಗೆ ESI PF ಬರ್ತೈತೆ. ಅದು ಒಳ್ಳೆಯದು, ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಸೊ ನಮ್ಮ ಅಧ್ಯಕ್ಷರು ಹೇಳಿದಾಗೇ ಏನು 7 ತಿಂಗಳೊಳಗೆ ಪೇಮೆಂಟ್ ಆಗಬೇಕು. ಅದೇ ರೀತಿ ನಾವು
ಅಸಂಘಟಿತ ಕ್ಷೇತ್ರದಲ್ಲಿ ಎಲ್ಲ ಯಾವುದೇ ರೀತಿ ಕೆಲಸಕ್ಕೆ ನಾವು ಅಪಾಯಿಂಟ್ ತಗೊಂಡ್ರೆ ಇಮಿಡಿಯೇಟಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. ಈ ಹಿಂದೆ ಇರಲಿಲ್ಲ, ಅದು ಮ್ಯಾಂಡೇಟ್ರಿ ಇರಲಿಲ್ಲ, ಬೇಕಾಬಿಟ್ಟಿಯಾಗಿ ಮಾಡ್ಕೊಳ್ತಾ ಇದ್ರು. ಈಗ ಆಗಿಲ್ಲ. ಸೊ ಬರೋ ಏಪ್ರಿಲ್ 1ನೇ ತಾರೀಕಿಂದ ಯಾವುದೇ ತರಹದ ಕೆಲಸಕ್ಕೆ ಒಬ್ಬ ವ್ಯಕ್ತಿ ನೇಮಕ ಮಾಡಿಕೊಂಡ್ರೆ ಆ ಕೆಲಸದ ರೂಪರೇಷೆ ಬರೆದು ನಿಮಗೆ ಇಷ್ಟೇ ಸಂಬಳ ಕೊಡಬೇಕಂತೇಳಿ ಕೊಟ್ಟು ಅದನ್ನು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. ಇದುವರೆಗೂ ಅದು ಮ್ಯಾಂಡೇಟ್ರಿ ಇರಲಿಲ್ಲ, ಬರೀ ಸಂಘಟಿತ ಕಾರ್ಖಾನೆಗಳಲ್ಲಿ ಮಾತ್ರ ಇತ್ತು. ಇದು ಒಳ್ಳೆ ಅಂಶ. ಇದರದ ಹೇಳ್ತಾ ಹೋದ್ರೆ ಎಷ್ಟೋ ಒಳ್ಳೆ ಅಂಶಗಳಿದಾವೆ. ಈಗ 12 ಅವರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವೆಲ್ಲ ಸರಿ ಸಮಾನರು ಅಂತಾರೆ. ಈಗ ಈಕ್ವಲ್ ಮಹಿಳೆ ಪುರುಷನಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತಾರೆ. ಸೊ ಅವರಿಗೆ ಮಹಿಳೆಯರಿಗೆ ದುಡಿಯೋದ್ರಲ್ಲಿ ಅವ್ರಿಗೂ ಸರಿ ಸಮಾನವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮಾಡಿದ್ದಾರೆ. ಸೊ ಅವರ ಒಪ್ಪಿಗೆ ಮೇರೆಗೆ ಯಾರು ಮಹಿಳಾ ಕಾರ್ಮಿಕರಿದ್ದಾರೆ ಅವರ ಒಪ್ಪಿಗೆ ಮೇರೆಗೆ ಅವರಿಗೆ ಟ್ರಾವೆಲಿಂಗ್ ಕೊಡಬೇಕು, ಮತ್ತು ಅವರು ಹೋಗೋ ಬರೋ ಟ್ರಾವೆಲಲ್ಲಿ CC ಕ್ಯಾಮ್ರಾ ಇರಬೇಕು. ಅವರು ಖಂಡಿತವಾಗಿ ಅವ್ರ ಒಪ್ಪಿಗೆ ತಗೊಂಡು ಅವ್ರ ಜೊತೆ ಅವರು ಕೆಲಸ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಒಳ್ಳೆ ಅಂಶಗಳಿದ್ದನ್ನು BMS ಸ್ವಾಗತ ಮಾಡಿದೆ. ಸೊ ಅದೇ ರೀತಿ ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತು ನಮ್ಮ ಬಿಸಿಯೂಟದ ನೌಕರರು ಇರ್ಬೋದು, ಇವ್ರನ್ನೆಲ್ಲರೂ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನಾವು ಒತ್ತಡ ತಂದಿದ್ದೀವಿ. ಹಾಗೆ ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಅವ್ರದ್ದು ವೇತನ ಇನ್ಕ್ರೀಸ್ ಮಾಡಿರಿ, ಅವ್ರ ಗೌರವಧನ ಅಲ್ಲ. ಇವತ್ತಿನ ದಿವಸ ಅಂಗನವಾಡಿಯಲ್ಲಿ ಮಾಡ್ತಕ್ಕಂಥ ಒಬ್ಬ ಟೀಚರು IAS ಆಫೀಸರ್ ಮಾಡ್ತಕ್ಕಂಥ ಕೆಲಸ ಅಷ್ಟು ಕೆಲಸ ಇವರು ಮಾಡ್ತಾರೆ. ಒಂದು ಮನೆ ಸರ್ವೆಯಿಂದ ಇರ್ಬೋದು, ಒಂದು ಮಗುವಿನ ಲಾಲನೆ ಪಾಲನೆ ಇರ್ಬೋದು, ಮತ್ತು ಬಾಣಂತಿ ಪೋಷಣೆ ಇರ್ಬೋದು, ಅವ್ರಿಗೇನು ತಿಂಗಳ ಪೌಷ್ಟಿಕಾಂಶ ಕೊಡಬೇಕು, ಇದೆಲ್ಲ ಒಟ್ಟಾರೆಯಾಗಿ ಒಬ್ಬ ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಗೌರವಧನಕ್ಕೆ ಅರ್ಹರಲ್ಲ, ಅವರು ಅಪಾಯಿಂಟ್ಮೆಂಟ್ಗೆ ಅರ್ಹರು. ಹಾಗಾಗಿ ಅವ್ರನ್ನ ಮಿನಿಮಮ್ ವೇಜಸ್ ಸಮೇತ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ರಿ, ಅಪಾಯಿಂಟ್ಮೆಂಟ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಇಡೀ ದೇಶದ ವ್ಯಾಪಿ ಈಗ ನಮ್ಮದು ಬೇಡಿಕೆಯಲ್ಲಿ ಇಷ್ಟೊಂದು ಬೇಡಿಕೆಗಳಲ್ಲಿ ಅವ್ರದ್ದು ಇದೆ. ESI ನಮ್ಮದು ಈಗ ಕಡಿಮೆ ಇದೆ, ಅದನ್ನು ಹೈಕ್ ಮಾಡಬೇಕು. PF ಅದನ್ನು ಇನ್ಶೂರೆನ್ಸ್ ಎಕ್ಸ್ಟ್ರಾ ಮಾಡಬೇಕು. ಇದೇ ಹಲವಾರು ಸುಮಾರು 13 ಬೇಡಿಕೆಗಳನ್ನಿಟ್ಟು ಏನು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 38 ತಿಂಗಳ ವೇತನನ ಇಟ್ಕೊಂಡಿದೆ ಸರ್ಕಾರ. ಅವ್ರಿಗೇನು ಸಂಸಾರ ಇಲ್ವಾ, ಮಕ್ಕಳಿಲ್ವಾ, ಅವ್ರಿಗೇನು ಜೀವನ ಇಲ್ವಾ? 38 ತಿಂಗಳ ಬಾಕಿ, ಅದರ ಜೊತೆಗೆ 24ರಿಂದ ವೇತನ ಪರಿಷ್ಕರಣೆ ಇಲ್ಲ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಾರ್ಮಿಕ ವಿರೋಧಿ ನೀತಿ ಮಾಡಿದಾಗ ನಾವಂತೂ BMS ಕಾರ್ಮಿಕರ ಪರ ಇರ್ತೀವಿ. ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಸಂಘಟನೆ ಇದೆ. ಹಾಗಾಗಿ ತಾವೆಲ್ಲರೂ ನಮ್ಮ ಭಾಗದಲ್ಲಿ ಏನು ನಮ್ಮ ಆನೇಕಲ್ ವ್ಯಾಪ್ತಿಯ ಹತ್ತಿಬೆಲೆ ಇರ್ಬೋದು, ಜಿಗಣಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಎಲೆಕ್ಟ್ರಿಸಿಟಿಯಿಂದ ಇರ್ಬೋದು, ಎಲ್ಲರೂ ಈಗ ನೀವೆಲ್ಲರೂ ಎಚ್ಚೆತ್ಕೊಂಡೋಗಿಲ್ಲ ಅಂದರೆ ನಮಗೆ ಪರ್ಮನೆಂಟ್ ಕೆಲಸಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದರ ವಿರುದ್ಧವಾಗಿಯೂ BMS ಧ್ವನಿ ಎತ್ತಿದೆ. ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾರೆ, ಅದನ್ನು ಒಪ್ಕೊಳ್ಳೋಣ. ಆದರೆ ನೀವು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಅಂತ ಮಾಡ್ತೀರಾ, ಅದು ಅನ್ಯಾಯ. ಯಾಕಂದರೆ ಪರ್ಮನೆಂಟ್ ಕೆಲಸ ಹೋಗಿ ಅವರು ಫಿಕ್ಸ್ಡ್ ಟರ್ಮ್ ಅಂದರೆ 1 ವರ್ಷಕ್ಕೆ ಅವ್ರನ್ನ ತಗೊಂಡ್ರೆ ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಲ್ಲ ಬೆನಿಫಿಟ್ಸು ಕೊಡ್ತಾರೆ. ಬಟ್ 1 ವರ್ಷದ ಮೇಲೆ ಅಲ್ಲೇ ಆ ಕಂಪ್ನಿಯಲ್ಲಿ ಇರೋಕ್ಕಾಗೋದಿಲ್ಲ. ಸೊ ಎಷ್ಟು ಕಂಪ್ನಿ ಅಂತ ಚೇಂಜ್ ಮಾಡೋಕ್ಕಾಗುತ್ತೆ? ಇದನ್ನು ನಾವು ಖಂಡಿತವಾಗಿ ಖಂಡಿಸಿದ್ದೀವಿ. ಹಾಗಾಗಿ ಇದರಲ್ಲಿ ಏನು 13 ಬೇಡಿಕೆಗಳಿದ್ದಾವೆ, ಇವೆಲ್ಲನೂ ಕಾರ್ಮಿಕರ ಪರವಾಗಿರೋದು. ಸೊ ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಇಲ್ಲ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿಯಲ್ಲಿ ಇಲ್ಲಿ ಏನು ಹೊಸ 4 ಕೋಡ್ಗಳು ಮಾಡಿದ್ದಾರೆ, ಆ ಕೋಡ್ಗಳಲ್ಲಿ ಯಾವುದ್ಯಾವುದು ಕೋಡ್ಗೆ ಒಬ್ಬೊಬ್ಬರನ್ನ ನಮ್ಮ BMS ಇಂದನೂ ಸದಸ್ಯರಾಗಿ ತಗೊಂಡಿದ್ದಾರೆ. ಈಗ ಸೋಷಿಯಲ್ ಸೆಕ್ಯೂರಿಟಿ ಇದರಲ್ಲಿ ನಮ್ಮ ಪ್ರಕಾಶ್ರಿದ್ದಾರೆ, OHS ಕೋಡಲ್ಲಿ ನಾವಿದ್ದೀವಿ, ಹಾಗೆ IR ಕೋಡಲ್ಲಿ ಇಂದ್ರೇಶ್ ಇದ್ದಾರೆ. ಸೊ ಅದನ್ನು ಈ 3ನೇ ತಾರೀಕು ಒಳಗೆ ಏನು ಆ ಕೋಡ್ಗೆ ನಾವು ನಮ್ಮ ಬದಲಾವಣೆಗಳು ಏನನ್ನೋದನ್ನು ಲಿಖಿತ ರೂಪದಲ್ಲಿ ಕೊಡಬೇಕಂತ ಹೇಳಿದರೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಯಾವತ್ತೂ BMS ಕಾರ್ಮಿಕರ ಪರವಾಗಿರ್ತೈತೆ, ಕಾರ್ಮಿಕರಿಗೋಸ್ಕರ ಕೆಲಸ ಮಾಡ್ತೈತೆ. ನಾವೆಲ್ಲರೂ BMS ಅಲ್ಲಿರೋದು ನಮ್ಮ ಪುಣ್ಯ. ಹಾಗಾಗಿ ಇವತ್ತಿನ ದಿವಸ ತಾವೆಲ್ಲರೂ ಬಂದು ಈ ಮನವಿ ಪತ್ರ, ಇದೇನೋ ಬೇಡಿಕೆಗಳ ನಮ್ಮದು ಮನವಿ ಪತ್ರ ಅಜೆಂಡಾ ಮಾತ್ರ, ಇದನ್ನು ಈಡೇರಿಸಿಲ್ಲ ಅಂದರೆ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮುಂದಿನ ದಿನಗಳಲ್ಲಿ ತೀವ್ರತರದ ಹೋರಾಟ ಕಾರ್ಮಿಕ ರಂಗದಲ್ಲಿ BMS ಮಾಡುತ್ತೆ ಅಂತ ಹೇಳ್ತಾ